ಇಷ್ಟು ದಿನ ನೀವು ನನಗೆ ಸಾಕಷ್ಟು ಅವಕಾಶಗಳನ್ನ ಕೊಟ್ಟಿದ್ದೀರಾ. ಇಂಡಿಪೆಂಡೆಂಟ್ ಆಗಿ ಡಿಸಿಷನ್ಸ್ನ ತಗೊಳ್ಳೋದಕ್ಕೆ ಸ್ವಾತಂತ್ರ್ಯನೂ ಕೊಟ್ಟಿದ್ದೀರಾ. ನನಗೆ ನಿಮ್ಮ ಮೇಲೆ ತುಂಬ ಗೌರವ ಇದೆ ಸರ್. ದಯವಿಟ್ಟು ನನ್ನ ಈ ಡಿಸಿಷನ್ಗೆ ನೀವು ರೆಸ್ಪೆಕ್ಟ್ ಕೊಡ್ತೀರಾ ಅಂತ ಅನ್ಕೊಂಡಿದ್ದೀನಿ. ಅಲ್ಲಮ್ಮ ಕಾವೇರಿ. ಅಪ್ಪ, ವಾಟ್ಸ್ ಗೋಯಿಂಗ್ ಆನ್? ಇಫ್ ಶಿ ವಾಂಟ್ಸ್ ಟು ಕ್ವಿಟ್, ಲೆಟ್ ಹರ್. ವೈ ಆರ್ ಯು ಫೋರ್ಸಿಂಗ್ ಹರ್? ಕಾತಿ, ಐ ಮೀನ್ ಟು ಸೇ, ಅವಳು ಆತುರವಾಗಿ ಏನಾದರೂ ನಿರ್ಧಾರ ತಗೊಂಡಿದ್ದಾಳ ಅಂತ. ಅದಕ್ಕೆ ಅವಳಿಗೆ ತಿಳಿಸಿ ಹೇಳ್ತಾ ಇದ್ದೀನಿ, ರೀಕನ್ಸಿಡರ್ ಮಾಡು ಅಂತ. ಅದರಲ್ಲಿ ಏನು ತಪ್ಪಿದೆ? ಫ್ರೆಂಡ್ ಮಗಳು ಅನ್ನೋ ಕನ್ಸರ್ನ್ ಅಲ್ವಾ ಅಪ್ಪ ನಿಮ್ಗೆ? ಅದ್ ನನಗೂ ಅರ್ಥ ಆಗತ್ತೆ. ಆದ್ರೆ ಅವ್ರು ಹಾಗಲ್ವಲ್ಲ. ಮರಿ ಹಕ್ಕಿಗೆ ರೆಕ್ಕೆ ಬಂದ್ಮೇಲೆ ಹಾರ್ ಹೋಗತ್ತಲ್ಲ, ಹಂಗೆ ಅವರು. ಅಪ್ಪ, ನೀವು ನಮ್ಮ ಆಫೀಸೇ ಒಂದು ಮನೆ, ಅಲ್ಲಿರೋರೆಲ್ಲ ನಮ್ಮೂರು ಅಂತ ಅನ್ಕೊಂಡಿದ್ದೀರಾ. ಆದ್ರೆ ಇವ್ರಿಗೆಲ್ಲ ಅದ ಅರ್ಥ ಆಗಲ್ವಲ್ಲ. ಕೆಲವ್ರಿಗೆ ಆಫೀಸ್ ಅಂದ್ರೆ ಒಂಥರ ಬಸ್ ಸ್ಟ್ಯಾಂಡ್ ಥರ. ಬರ್ತಾರೆ, ಬಸ್ ಬರೋವರೆಗೂ ಕಾಯ್ತಾರೆ, ಇನ್ನೊಂದು ಬಸ್ ಬಂದ್ಮೇಲೆ ಹತ್ಕೊಂಡು ಹೋಗ್ತಾ ಇರ್ತಾರೆ ಅಷ್ಟೇ. ಅದಕ್ಕೆಲ್ಲ ನಾವು ತಲೆ ಕೆಡಿಸ್ಕೋಬಾರ್ದು. ಹೌದು ಹೌದು ಮಾವ, ಹೋಗೋರ್ನ ನಾವ್ ಯಾವತ್ತೂ ತಡಿಬಾರ್ದು. ಆಫೀಸ್ ಅಂದ್ರೇನೆ ಹಾಗೆ ಅಲ್ವಾ, ಹೋಗೋರು ಹೋಗ್ತಿರ್ತಾರೆ, ಬರೋರು ಬರ್ತಿರ್ತಾರೆ. ಅದು ನಿಂತ ನೀರಾಗಬಾರ್ದು. ಹಳೆ ನೀರು ಹೋಗ್ತಾ ಇರ್ಬೇಕು, ಹೊಸ ನೀರು ಬರ್ತಾ ಇರ್ಬೇಕು. ಅವಾಗ್ಲೇ ಮಾವ ಆಫೀಸ್ ರಿಫ್ರೆಶ್ ಆಗೋದು. ಹೋಗ್ಲಿ ಬಿಡಿ. ಆಯಿತು, ಈಗ ಆ ಚರ್ಚೆ ಬೇಡ. ಕಾವೇರಿ, ರಿಸೈನ್ ಮಾಡಬೇಕು ಅಂತ ನಿರ್ಧಾರ ಮಾಡಿದ್ಯಾ? ಐ ವಿಶ್ ಯು ಆಲ್ ದ ಸಕ್ಸಸ್. ಒಳ್ಳೆಯದಾಗಲಿ. ಥ್ಯಾಂಕ್ ಯು ಸರ್. ಸರ್, ನಾನೇನು ಬರ್ತೀನಿ ಸರ್. ಏ